ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟಡಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ 9 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನ ತೋರಿಸ್ತಿದ್ದೀನಿ. ಆಲ್ರೆಡಿ ನೀವು ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಸೊ ನನಗೆ ಯಾವ ಪಾಪು ಆಗಿದೆ ಅಂತ ತುಂಬಾ ಜನ ಕೇಳ್ತಿದ್ರಿ. ನನಗೆ ಬಾಯ್ ಬೇಬಿ ಆಗಿದೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇದು ನನ್ನ ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. LMP ಲಾಸ್ಟ್ ಮೆನಿಸ್ಟ್ರಲ್ ಪೀರಿಯಡ್ ನಲ್ಲಿ 28 ಮೇ. ಸೊ ನೀವು ನೋಡ್ತಿರ್ಬೋದು 6 ವೀಕ್ 6 ಡೇಸ್. ಫಸ್ಟ್ ನಾನು ಡಾಕ್ಟರ್ ಹತ್ರ ಹೋಗಿದಾಗ ಅವ್ರು ನನಗೆ ಅರ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ನ ಸಜೆಸ್ಟ್ ಮಾಡ್ತಾರೆ. ಸೊ ಇದನ್ನ ಮಾಡಿಸ್ಕೊಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ ಮೇನ್ ಪಾಯಿಂಟ್ಸ್ ನ ಕವರ್ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು, FHR ಮಗುವಿನ ಹಾರ್ಟ್ ಬೀಟ್ ಎಷ್ಟಿದೆ ಅಂತ 126 ಇದೆ, ಬೀಟ್ಸ್ ಪರ್ ಮಿನಿಟ್ ಇದೆ. ನನಗೆ ಅಂದ್ರೆ ಎಸ್ಟಿಮೇಟೆಡ್ ಡೇಟ್ ಆಫ್ ಡೆಲಿವರಿ 7th ಅಂದ್ರೆ ಮಾರ್ಚ್ ಕೊಟ್ಟಿದ್ರು. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮಗುವಿನ ಸ್ಕ್ಯಾನ್ ಮಾಡ್ತಾರಲ್ವಾ, ಸ್ಕ್ಯಾನಿಂಗ್ ಫೋಟೋಸ್ ಆಗಿರತ್ತೆ. ನಾನು ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ನ ನೋಡಿ, ನಾನು ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ NT ಸ್ಕ್ಯಾನ್ ಮಾಡ್ಸಕ್ಕೆ ಹೇಳ್ತಾರೆ. ಯಾವಾಗ ಅಂದ್ರೆ 12 ವೀಕ್ಸಿಗೆ ನಾನು NT ಸ್ಕ್ಯಾನ್ ಮಾಡಿಸಿದೆ, 12 ವೀಕ್ 6 ಡೇಸಿಗೆ. ಸೊ ನೋಡ್ತಿರ್ಬೋದು, ಇಲ್ಲಿ ಜನರಲ್ ಸರ್ವೆ, ಸಿಂಗಲ್ ಲೈಫ್ ಫೀಟಸ್, ನಾರ್ಮಲ್ ಫಿಟಲ್ ಮೂಮೆಂಟ್ಸ್, ಮಗುವಿನ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಕಾರ್ಡಿಯಾಕ್ ಆಕ್ಟಿವಿಟಿ ಇದೆ, ನಾರ್ಮಲ್ ಕಾರ್ಡಿಯಾಕ್ ಆಕ್ಟಿವಿಟಿ, ಸಿಂಗಲ್ ಲೈಫ್ ಫಿಟಸ್, ಒಂದು ಮಗು ಜೀವಂತವಾಗಿದೆ. ಬಯೋಮೆಟ್ರಿ ಅಂದ್ರೆ CRL, ಮಗುವಿನ ತಲೆಯಿಂದ ಕಾಲಿನವರೆಗೂ ಅಳತೆ, ಇದೆಲ್ಲ ಅವರು ಕೊಟ್ಟಿರ್ತಾರೆ. ಮಗುವಿನ ಅಳತೆ ಎಲ್ಲ ಕೊಟ್ಟಿರ್ತಾರೆ. ಸೊ ಈ ಸ್ಕ್ಯಾನಿಂಗ್ ಪ್ರಕಾರ ಎಸ್ಟಿಮೇಟೆಡ್ ಜೆಸ್ಟೇಷನಲ್ ಏಜ್ ಎಷ್ಟಾಗಿತ್ತು ಅಂದ್ರೆ 13 ವೀಕ್ 0 ಡೇಸ್ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಫೆಟಲ್ ಹಾರ್ಟ್ ರೇಟ್, ಮಗುವಿನ ಹಾರ್ಟ್ ಬೀಟ್ ಎಷ್ಟಿದೆ ಅಂದ್ರೆ 170 ಬೀಟ್ಸ್ ಪರ್ ಮಿನಿಟ್ ಇದೆ. ಓಕೆನಾ. ಸೊ ಲಾಸ್ಟ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಕಮ್ಮಿ ಇತ್ತು. ಸೊ ನೆಕ್ಸ್ಟ್ ಸ್ಕ್ಯಾನ್ NT ಸ್ಕ್ಯಾನ್ ಅಲ್ಲಿ ನೀವು ಇವಾಗ ನೋಡ್ತಿರೋದು 170 ಬೀಟ್ಸ್ ಇನ್ಕ್ರೀಸ್ ಆಗಿದೆ. ಓಕೆನಾ. ಪ್ಲಾಸೆಂಟಾ ಯಾವ ಪೊಸಿಷನ್ ಇದೆ, ಆಂಟೀರಿಯರ್ ವಾಲ್ ಫಾರ್ಮಿಂಗ್ ಲೋ ಲೇಯಿಂಗ್ ಅಲ್ಲಿ ಇದೆ. ಲಿಕರ್ ಅಂದ್ರೆ ನೀರು ಅಡಿಕ್ವೇಟ್ ಇದೆ ಅಂತ ಹೇಳಿದ್ದಾರೆ. ಸೊ NT ನ್ಯೂಕಲ್ ಟ್ರಾನ್ಸಿಡೆನ್ಸಿ NT 1.3 mm ನೋಟೆಡ್ ಅಂತ ಕೊಟ್ಟಿದ್ದಾರೆ. ನ್ಯಾಸಲ್ ಬೋನ್, ಮಗುವಿನ ಮೂಗಿನ ಮೂಳೆ, ಇದೆಲ್ಲ ನಾನು ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ನಿಮಗೆ ನಾನು ಫುಲ್ ಡೀಟೇಲ್ ಹೇಳೋದಿಲ್ಲ, ಬಿಕಾಸ್ ಪ್ರೀವಿಯಸ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮಗೂ ಕೂಡ ಇಷ್ಟ ಆಗೋದಿಲ್ಲ ಅಂತ. ಸೊ ಏನೆಲ್ಲ ನೋಡಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫೀಟಲ್ ಹೆಡ್, ಥೊರಾಕ್ಸ್, ಅಬ್ಡೋಮನ್, ಸ್ಟೊಮಕ್, ಲಿಂಬರ್ಸ್, ವಿಜುವಲೈಸ್ಡ್, ಇದೆಲ್ಲ ಕಾಣಿಸಿದೆ ಅಂತ. ಸರ್ವಿಕಲ್ ಲೆಂತ್ ಎಷ್ಟಿದೆ, ಇಂಟರ್ನಲ್ OSS ಕ್ಲೋಸ್ ಇದೆ, ಯಾವಾಗೂ ಕ್ಲೋಸ್ ಅಲ್ಲೇ ಇರಬೇಕು. ಓಕೆನಾ. ಸಿಂಗಲ್ ಲೈವ್ ಇಂಟ್ರಾಯುಟರಿನ್, ಒಂದು ಮಗು ಜೀವಂತವಾಗಿದೆ, 13 ವೀಕ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಇದರಲ್ಲೂ ಕೂಡ ನೋಟ್ನ ಕೊಟ್ಟಿರ್ತಾರೆ. ನಾವು ಯಾವುದೇ ರೀತಿ ಯಾವ ಮಗು ಅಂತ ಹೇಳಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಅಷ್ಟು ಡಾಕ್ಟರ್ ಹೆಸರು ಕೊಟ್ಟು ನೆಕ್ಸ್ಟ್ ನನಗೆ ಟಿಫಾ ಸ್ಕ್ಯಾನ್ಗೆ ಸಜೆಸ್ಟ್ ಮಾಡ್ತಾರೆ. 20 ವೀಕ್ಸ್ ಅಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಆಬ್ಸ್ಟೆಟ್ರಿಕ್ ಅಲ್ಟ್ರಾಸೋನೋಗ್ರಫಿ. ಇದು ನಾನು 19 ವೀಕ್ಸ್ 4 ಡೇಸ್ ಅಲ್ಲಿ ಮಾಡಿಸಿರುವಂತದ್ದು. ಸಿಂಗಲ್ ಲೈವ್ ವಿಟರಿನ್, ಸಿಂಗಲ್ ಅಂದ್ರೆ ಒಂದು ಮಗು ಇದೆ ಅಂತ. ಸೊ ಫಿಟಲ್ ಪ್ಯಾರಾಮೀಟರ್ಸ್ ಅಂದ್ರೆ ಮಗುವಿನ ಅಳತೆನ ಮೆಜರ್ ಮಾಡಿ ಇಲ್ಲಿ ಹಾಕಿರ್ತಾರೆ. ಓಕೆನಾ. ಇಲ್ಲಿ ಎಷ್ಟು ವೀಕ್ಸ್ ಆಗಿತ್ತು ಈ ಸ್ಕ್ಯಾನಿಂಗ್ ಪ್ರಕಾರ ಅಂದ್ರೆ 19 ವೀಕ್ಸ್ 5 ಡೇಸ್ ಅಂತ. ಈ ಡಿಫ್ರೆನ್ಸ್ ಇರುತ್ತೆ ನೋಡಿ. ಇವಾಗ LMP ಡೇಟ್ ನಾವು ಹೋಗಿರೋ ಡೇಟ್ ಇರುತ್ತೆ, ಬಟ್ ಅದು ಮೆಜರ್ ಅವ್ರ ಸ್ಕ್ಯಾನಿಂಗ್ ಅಲ್ಲಿ ಬೇರೆ ತರ ಇರುತ್ತೆ. ಓಕೆನಾ. ಫೀಟಲ್ ವೇಟ್ ಎಷ್ಟಿದೆ ಅಂದ್ರೆ 294 ± 43 ಗ್ರಾಮ್ಸ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು 500 ಗ್ರಾಮ್ ಅಂತ ಇದೆ. ಸೊ ಡಾಕ್ಟರ್ ನನಗೆ 500 ಗ್ರಾಮ್ ಆದ್ರೂ ಇರಬೇಕಿತ್ತು ಇಷ್ಟೊತ್ತಿಗೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಮಗುವಿನ ಹಾರ್ಟ್ ಬೀಟ್ 147 BPM ಬೀಟ್ಸ್ ಪರ್ ಮಿನಿಟ್ ಇದೆ. ಪ್ಲಾಸೆಂಟಾ ಆಂಟೀರಿಯರ್ ವಾಲ್ ಸೇಮ್ ಇದೆ. ಲಾಸ್ಟ್ ಅಲ್ಲಿ ಕೂಡ ಆಂಟೀರಿಯರ್ ವಾಲ್ ಅಂತ ಇತ್ತು, ಬಟ್ ಇದು ಎಕ್ಸ್ಟೆಂಡಿಂಗ್ ಟು posterior wall with grade I maturity ಅಂತ ಕೊಟ್ಟಿದ್ದಾರೆ. ಲೋವರ್ ಸೆಗ್ಮೆಂಟ್ ಇಸ್ ಫ್ರೀ. ಸೊ ಲಾಸ್ಟ್ ಅಲ್ಲಿ 150 ಸಮಥಿಂಗ್ ಇತ್ತು ಹಾರ್ಟ್ ಬೀಟ್, ಬಟ್ ಇಲ್ಲಿ ನೋಡ್ತಿರ್ಬೋದು ನೀವು 147 ಬೀಟ್ಸ್ ಪರ್ ಮಿನಿಟ್ ಡಿಕ್ರೀಸ್ ಆಗಿದೆ. ಓಕೆನಾ. ಸರ್ವಿಕಲ್ ಲೆಂತ್ 2.9 ಸೆಂಟಿಮೀಟರ್ ಇದೆ. ಲಿಕರ್ ವಾಲ್ಯೂಮ್ ಇಸ್ ಅಡಿಕ್ವೇಟ್. ಅಂಬಿಲಿಕಲ್ ಕಾರ್ಡ್ 3 ವೆಸಲ್ ಕಾರ್ಡ್ ಇನ್ಸರ್ಷನ್ ಇಸ್ ಸೀನ್ ಅಂತ ಕೊಟ್ಟಿದ್ದಾರೆ. ಫೀಟಲ್ ಕ್ರಾನಿಯಂ ಏನೇನೆಲ್ಲ ಅವರಿಗೆ ಕಾಣಿಸಿದೆ, ಅದ್ರದ್ದು ಮೆಜರ್ಮೆಂಟ್ಸ್ ಏನು ಅದೆಲ್ಲ ಕೊಟ್ಟಿರ್ತಾರೆ. ಓಕೆನಾ.
ಇಲ್ಲೆಲ್ಲ ಫೀಟಲ್ ಫೇಸ್ orbits and face appear normal, no cleft, nasal bone visualized measuring 5.6 mm, fetal abdomen, anterior abdominal wall appears normal, stomach is seen, kidney and urinary bladder normal. ಇದೆಲ್ಲ ನಾರ್ಮಲ್ ಆಗಿನೇ ಇರಬೇಕು, ಬಟ್ ಅಲ್ಲಿ ಏನಾದರೂ ಅಬ್ನಾರ್ಮಲ್ ಅಂತ ಇದ್ರೆ ಸೊ ನೆಕ್ಸ್ಟ್ ಡಾಕ್ಟರ್ ಏನು ಹೇಳ್ತಾರೆ ನೀವು ಅದನ್ನ ಸಜೆಸ್ಟ್ ಮಾಡ್ತಾರೆ ಅವ್ರು ಏನು ಟೆಸ್ಟ್ಗೆ ಹೋಗಬೇಕು ಅಂತ. ಸೊ ಚೆಕ್ ಮಾಡ್ಕೊಳ್ಳಿ ಅದನ್ನೆಲ್ಲ ಕರೆಕ್ಟಾಗಿ. ಸ್ಪೈನ್ sagittal and coronal planes appear normal. Long bones of upper and lower limbs appear normal. Hands and feet appear normal. Fingers and toes not counted. Next, fetal heart. Fetal four-chamber view of the heart appears normal. Right and left ventricular outflow tracts are normal. So, ella normal agi ide. Screening bilateral urinary artery Doppler study is negative for PIH. ರೈಟ್ ಯುಟರಿನ್ ಆರ್ಟರಿ ಪಿ ಐ ಮೆಷರ್ ಕೊಟ್ಟಿದ್ದಾರೆ ಮತ್ತು ಲೆಫ್ಟ್ ಯುಟರಿನ್ ಆರ್ಟರಿ ಪಿ ಐ ಮೆಷರ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಂಪ್ರೆಷನ್ ಲಾಸ್ಟ್ಲಿ ಇಂಪ್ರೆಷನ್ ಕೊಡ್ತಿದ್ದಾರೆ. ನೀವು ಎಲ್ಲ ಸ್ಕ್ಯಾನಿಂಗ್ ಅಂದರೆ ಬೇರೆ ಹಾಸ್ಪಿಟಲಲ್ಲಿ ಮಾಡಿಸಿದ್ರು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದೇ ಥರ ಇರುತ್ತೆ, ಬಟ್ ಬೇರೆ ಕಡೆ ಅಂದರೆ ಇನ್ಫಾರ್ಮೇಷನ್ಸ್ ಡಿಫ್ರೆಂಟ್ ಪ್ಲೇಸಲ್ಲಿ ಇರುತ್ತೆ, ಬೇರೆ ಕಡೆ ಕೊಟ್ಟಿರ್ತಾರೆ ಅಷ್ಟೇ. ಸಿಂಗಲ್ ಲೈವ್ ಯುಟರಿನ್ ಇಂಟ್ರಾಯುಟರಿನ್ ಒಂದು ಮಗು ಜೀವಂತವಾಗಿದೆ 19 weeks 5 days ಅಂತ ಕೊಟ್ಟಿದ್ದಾರೆ. ನೋ ಆಬ್ವಿಯಸ್ ಗ್ರಾಸ್ ಕಾಂಗೆನ್ಶಿಯಲ್ ಅನಾಮಲೀಸ್ ಡಿಟೆಕ್ಟ್ ಇನ್ ದ ಪ್ರೆಸೆಂಟ್. ಸೊ ನಮಗೆ ಇದೆಲ್ಲ ಇಂಪಾರ್ಟೆಂಟ್ ಏನು ಇಲ್ಲ, ಬಟ್ ಎಲ್ಲ ನಾರ್ಮಲ್ ಆಗಿರಬೇಕು. ಸೊ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಈ ಥರ ಅಬ್ನಾರ್ಮಲಿಟೀಸ್ ಇದ್ರೆ ಡಾಕ್ಟರ್ ನಿಮಗೆ ಹೇಳ್ತಾರೆ, ಓಕೆನಾ. ಸ್ಕ್ಯಾನ್ ಮಾಡಿರ್ತಾರಲ್ವ ಮಗುವಿನ ಸ್ಪೈನಲ್ ಕಾರ್ಡ್ ಆಗಲಿ ಬ್ರೈನ್ ಆಗಲಿ ಇದೆಲ್ಲ ನೋಡೋದಕ್ಕೆ ಹೇಗಿದೆ ಅಂತ ನೋಡಲಿಕ್ಕೆ ಇದನ್ನು ಮಾಡಿರ್ತಾರೆ ಸ್ಕ್ಯಾನಿಂಗ್ನ. ನೆಕ್ಸ್ಟ್ ಸ್ಕ್ಯಾನಿಂಗ್ ಬಂದು USG ಆಬ್ಸ್ಟೆಟ್ರಿಕ್ ರಿಪೋರ್ಟ್ ಅಂತ. ಸೊ ಇಲ್ಲಿ ಎಲ್ಲದ್ರೂ LMP ಮತ್ತು EDD ಡೇಟ್ ಮೆನ್ಷನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಫೀಟಲ್ ಬಯೋಮೆಟ್ರಿ, ಮಗುವಿನ ಅಳತೆನ ಮೆಷರ್ ಮಾಡಿ ಯಾವ ಆ ವೀಕಿಗೆ ಎಷ್ಟಿದೆ ಮಗುವಿನ BDP ಇದೆಲ್ಲ ಮೆಜರ್ ಮಾಡಿ ಹಾಕಿರ್ತಾರೆ. ಆವ್ರೇಜ್ ಜೆಸ್ಟೇಷನಲ್ ಏಜ್ ಬಂದು 29 weeks 6 days ±2 weeks ಅಂತ ಕೊಟ್ಟಿದ್ದಾರೆ. ಫೀಟಲ್ ವೆಯ್ಟ್ ಅಂದರೆ ಮಗುವಿನ ವೆಯ್ಟ್ ಎಷ್ಟಿದೆ ಅಂದರೆ 1420 grams ±210. ಸೊ ಡಾಕ್ಟರ್ ನನಗೆ 1.7 ಅಥವಾ 1.8 ಇರಬೇಕಿತ್ತು ಅಂತ ಹೇಳಿದರು. ಸೊ ಹಾರ್ಟ್ ರೇಟ್ ಬಂದು 160 beats per minute ಇದೆ. ಪ್ಲಾಸೆಂಟಾ ಬಂದು ಫಂಡಲ್ ಆ್ಯಂಡ್ ಆಂಟೀರಿಯರ್ ಗ್ರೇಡ್ 2. ಲಿಕ್ಕರ್ ಅಡಿಕ್ವೇಟ್ ನಾರ್ಮಲ್ ಆಗಿ ಇದೆ ಎಲ್ಲಾನು. A5 13.5 centimeters. Cervix cannot be assessed because of empty bladder. ಸೊ ಇಲ್ಲಿ ಸಿಂಗಲ್ ಲೈವ್ ಎಂಟ್ರಾಯ್ಡ್ ಸೇಮ್ ಎಲ್ಲದರಲ್ಲೂ ಯಾವ ರೀತಿ ಕೊಡ್ತಾರೆ, ಸಿಂಗಲ್ ಒಂದು ಮಗು ಜೀವಂತವಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಸೋನೋಲಾಜಿಕ್ ಸ್ಟಡಿ ಅಂತ. ಸಿಂಗಲ್ ಲೈವ್ ಎಂಟ್ರಾಯುಟರಿನ್ ಫೀಟಸ್ ಸೀನ್ ಇನ್ ಸೆಫಾಲಿಕ್ ಪ್ರೆಸೆಂಟೇಷನ್. ಇದು ಬಂದು ಗ್ರೋತ್ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಸೊ ನಂದು ಮಗು ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ ಅಂದರೆ ತಲೆ ಕೆಳಗಿದೆ ಅಂತ ಕೊಟ್ಟಿದ್ದಾರೆ. ಫೀಟಲ್ ಪ್ಯಾರಾಮೀಟರ್ ಸೇಮ್ ಮಗುವಿನ ಅಳತೆ ಎಲ್ಲ ಕೊಟ್ಟಿದ್ದಾರೆ. ಜೆಸ್ಟೇಷನ್ ಏಜ್ ಯಾವತ್ತಿಗೆ ಅಂದರೆ 35 to 36 weeks ಆಗಿದೆ ಅಂತ ಹೇಳಿದ್ದಾರೆ. ಹಾರ್ಟ್ ರೇಟ್ ಎಷ್ಟಿದೆ ಅಂದರೆ 158 beats per minute ಇದೆ. ಸೊ ಫೀಟಲ್ ವೆಯ್ಟ್, ಮಗುವಿನ ವೆಯ್ಟ್ ಬಂದು 2.8 kg ಇದೆ ಅಂತ ಕೊಟ್ಟಿದ್ರು. ಸೊ EDD ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಬಂದು ಮಾರ್ಚಿಗೆ ಕೊಟ್ಟಿದ್ರು, ಬಟ್ ಇದು ಗ್ರೋತ್ ಸ್ಕ್ಯಾನ್ ಮಾಡಿದ ತಕ್ಷಣ ನನಗೆ ಫೆಬ್ರವರಿಗೆ ಆಗುತ್ತೆ ಅಂತ ಹೇಳಿದರು 23rd. ಪ್ಲಾಸೆಂಟಾ ಬಂದು ಆಂಟೀರಿಯರ್ ವಾಲ್ ಆ್ಯಂಡ್ ಹ್ಯಾಸ್ ಗ್ರೇಡ್ 2 ಮೆಚುರಿಟಿ ಅಂತ ಕೊಟ್ಟಿದ್ರು. ಫ್ಲೂಯಿಡ್ ಅಂದರೆ ವಾಟರ್ ಅಡಿಕ್ವೇಟ್ ನಾರ್ಮಲ್ ಇದೆ ಅಂತ. FBP ಗುಡ್ ಇದೆ. ಅಂಬಿಲಿಕಲ್ ಆರ್ಟರಿ ಡಾಪ್ಲರ್ ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಬರೀ ನಿಮಗೆ ಹಾರ್ಟ್ ರೇಟ್ ನಾರ್ಮಲ್ ಇರಬೇಕು, ಎಲ್ಲನೂ ನಾರ್ಮಲ್ ಕರೆಕ್ಟಾಗಿದ್ದರೆ ನೋ ವರೀಸ್. ಅಬ್ನಾರ್ಮಲ್ ಅಂತ ಇದ್ರೇ ಪ್ರಾಬ್ಲಮ್ ಆಗೋದು, ಓಕೆನಾ. ಮೂಮೆಂಟ್ಸ್ ಎಲ್ಲ 2, ಅಮ್ನಿಯಾಟಿಕ್ ಫ್ಲೂಯಿಡ್ 2, ಬ್ರೀತಿಂಗ್ ಮೂಮೆಂಟ್ಸ್ 2 ಎಲ್ಲ ನಾರ್ಮಲ್ ಆಗಿದೆ. 8/8 ಅಂತ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಲೈವ್ ಒಂದು ಮಗು ಜೀವಂತವಾಗಿದೆ. ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ಏಜ್ ಎಷ್ಟು ಅಂದರೆ 35 to 36 weeks ಅಂತ ಎಲ್ಲದರಲ್ಲೂ ಡಿಕ್ಲೇರ್ ಅಂದರೆ ಕೊಟ್ಟಿರ್ತಾರೆ. ನಾವು ಮಗುವಿನ ಹುಡುಗಿನ ಅಂತ ಹೇಳಿಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸೇಮ್ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ನನ್ನ ಕಂಪ್ಲೀಟಾಗಿ
9th ಮಂತ್ ವರೆಗೂ ಮಾಡ್ಕೊಂಡಿರುವಂತಹ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ, ನನ್ನ ಬೇಬಿ ಬಾಯ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ಸೊ ನನಗೆ ಎಷ್ಟು ಗೊತ್ತೋ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ನಾನಿಲ್ಲಿ ಒಂದು ಪೇಪರಲ್ಲಿ ಜಸ್ಟ್ ಬರ್ಕೊಂಡಿದ್ದೀನಿ ಯಾವ ರೀತಿ ಫೆಟಲ್ ಹಾರ್ಟ್ ರೇಟ್ ಇದೆ ಅಂತ. ಸೊ 6 weeks 6 daysಗೆ 126 beats per minute ಇದೆ. ಸೊ ಇದು ಫಸ್ಟ್ ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದಿಲ್ಲ ಯಾವ ಪೊಸಿಷನ್ ಇದೆ ಅಂತ. ನೆಕ್ಸ್ಟ್ ಅಲ್ಲಿ ಪ್ಲಾಸೆಂಟಾ ಗೊತ್ತಾಗೋದಿಲ್ಲ. ಸೊ ನೆಕ್ಸ್ಟ್ ಅಲ್ಲಿ ಆಂಟೀರಿಯರ್ ಪ್ಲಾಸೆಂಟಾ ಇದೆ. 13 weeks 0 daysಗೆ 170 beats per minute ಇದೆ. ಸೊ ನೆಕ್ಸ್ಟ್ 19 weeks ಮಾಡಿಸಿದಾಗ 147 beats per minute ಇದೆ. ಸೊ ನೀವು ನೋಡ್ತಿರ್ಬೋದು ಫಸ್ಟ್ ಅಲ್ಲಿ 126 ಇತ್ತು. ಸೊ ನೆಕ್ಸ್ಟ್ ನನಗೆ ಇನ್ಕ್ರೀಸ್ ಆಗಿದೆ ಹಾರ್ಟ್ ಬೀಟ್ ಮಗುದು. ಸೊ ನೆಕ್ಸ್ಟ್ ಇನ್ನ ಡಿಕ್ರೀಸ್ ಆಗಿದೆ. ಇದು ಕೂಡ ಆಂಟೀರಿಯರ್ ಎಕ್ಸ್ಟೆಂಡಿಂಗ್ ಟು ಪೋಸ್ಟೀರಿಯರ್ ಅಂತ ಇದೆ. ಸೊ ನೆಕ್ಸ್ಟ್ 29 weeks ಮಾಡಿಸಿದಾಗ ಫಂಡಲ್ ಅಂಡ್ ಆಂಟೀರಿಯರ್ ಇದೆ ಪ್ಲಾಸೆಂಟಾ. 160 beats per minute ನೋಡ್ಬೋದು ಇನ್ಕ್ರೀಸ್ ಆಗಿದೆ ಮಗುವಿನ ಹಾರ್ಟ್ ಬೀಟು. ನೆಕ್ಸ್ಟ್ 25 weeks ಮಾಡಿಸಿದಾಗ ಆಂಟೀರಿಯರ್ ಇದೆ ಪ್ಲಾಸೆಂಟಾ. ಸೊ ಇಲ್ಲಿ 158 beats per minute ಇದೆ. ಸೊ ಇದರಿಂದ ನಿಮಗೆ ಗೊತ್ತಾಗ್ಬೋದು ನನ್ನ ಬೇಬಿ ಬಾಯ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಆಂಟೀರಿಯರ್ ಇದೆ. ಆಂಟೀರಿಯರ್ ಅಂತ ಹೇಳಿದ್ರೆ ಗರ್ಲ್ ಬೇಬಿ ಅಂತಾರೆ, ಬಟ್ ಆಂಟೀರಿಯರ್ ಇರೋದ್ರಿಂದ ನಂದು ಬಾಯ್ ಬೇಬಿ ಆಗಿದೆ. ಮತ್ತೆ ಇದ್ರಲ್ಲಿ ಹೇಳ್ತಾರೆ ಹಾರ್ಟ್ ಬೀಟ್ ಇಂದ ಕಂಡುಹಿಡಿಬಹುದು ಅಂತ. 140 beats per minute ಹಾರ್ಟ್ ಬೀಟ್ ಇದ್ರೆ ಕೆಳಗಡೆ ಇದ್ರೆ ಬಾಯ್ ಬೇಬಿ ಅಂತ, 140 ಎಬೋ ಇದ್ರೆ ಗರ್ಲ್ ಬೇಬಿ ಅಂತ. ಸೊ ನಂದು 158 ಇದೆ, ಆದ್ರೂ ಕೂಡ ಬಾಯ್ ಬೇಬಿ ಆಗಿದೆ. ಸೊ ಇದರಿಂದ ಅಂದ್ರೆ ನೀವು ಹಾರ್ಟ್ ಬೀಟು ಮತ್ತೆ ಪ್ಲಾಸೆಂಟಾ ಪೊಸಿಷನ್ ಇಂದ ಗೊತ್ತಾಗೋದಿಲ್ಲ. ಪೋಸ್ಟೀರಿಯರ್ ಅಂತ ಇದ್ರೆ ಬಾಯ್ ಅಂತ ಹೇಳ್ತಾರೆ, ಬಟ್ ನನಗೆ ಪೋಸ್ಟೀರಿಯರ್ ಇಲ್ಲ ಆಂಟೀರಿಯರ್ ಇರೋದು, ಆದ್ರೂ ಕೂಡ ಬಾಯ್ ಬೇಬಿ ಆಗಿದೆ. ಸೊ ಇದರಿಂದ ಬಾಯ್ ಗರ್ಲ್ ಅಂತ ತಿಳ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಆಂಟೀರಿಯರ್ ಇದ್ರೂ ಕೂಡ ಬಾಯ್ ಬೇಬಿ ಆಗೋ ಚಾನ್ಸಸ್ ಇದೆ, ಆಂಟೀರಿಯರ್ ಇದ್ರೂ ಕೂಡ ಗರ್ಲ್ ಬೇಬಿ ಆಗ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನಾನು ನಿಮಗೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಯಾವುದೇ ರೀತಿ ಇತ್ತು ನನಗೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.